ಗತಿ ಇಲ್ಲ, ಯಾರು ಸದಾಗವ್ರ ಇದಕ್ಕೆ ರೋಡ್ ಮಾಡ್ತಾರೆ, ಸದಾಗವ್ರ MLA ಒಂದು ಶ್ರದ್ಧಾಂಜಲಿ ಫೋಟೋ ಕೊಡಬೇಕು, MLA ಅವ್ರದ್ದು ಫೋಟೋಗಳು ತಂದು ಹಾಕ್ಬೇಕು. ಇಲ್ಲಿ ಹುಣಸೂರು ತಾಲೂಕು ಯಾರವ್ರೆ ಅವರು ಇಲ್ಲಿರಲಿ ಸರ್, ಅಲ್ಲಿ ಬಂದು ನೋಡಿ ನಮ್ಮೂರ ಹತ್ರ ಇದಕ್ಕಿಂತ ಭಯಂಕರವಾಗಲ್ಲ. ಹಾಂ, ಹಳೆಪುರ, ಹೊಸಪುರ, ಚಿಕ್ಕೂರು ಮಾರ್ಗವಾಗಿ ಕೆಳಹಳ್ಳಿ, ಗಾಯಹಳ್ಳಿ ಮಾರ್ಗ ಬಿಕ್ಕೇರಿ ಹೋಗೋ ರಸ್ತೆ. ಈ ರಸ್ತೆಯಿಂದ PDJ ಅವರು MLA ಆಗಿದ 15-18 ವರ್ಷ ಮಾಡಿಸಿದ ರಸ್ತೆ ಇದು. ಅಲ್ಲಿ ರೀತಿಯ ಏನು ಒಂದು 10 ವರ್ಷ ಚೆನ್ನಾಗಿತ್ತು. 10 ವರ್ಷ ಆದಮೇಲೆ ಈ ಥರ ಎಲ್ಲ ಡ್ಯಾಮೇಜ್ ಆಯಿತು. ಮಂಜಣ್ಣವ್ರಿಗೆ ಸಿದ್ದರಾಮಯ್ಯನವರ ಎಲ್ಲ ಭಾಗ್ಯ ಕೊಟ್ಟಂಥ ಭಾಗ್ಯ ಬಿಟ್ಟಾಕೆ ಫಸ್ಟ್ ನಮ್ಮ ಏನು ಈ ತಾಲೂಕಲ್ಲಿ, ಹಳ್ಳಿಗಳು, ಜಿಲ್ಲೆಗಳಲ್ಲಿ ಏನೇನು ರಸ್ತೆಗಳಿದಾವೋ ಅವ ಮುಚ್ಚುವಂಥ ಕೆಲಸಗಳು ನೀವು ದಯವಿಟ್ಟು ಮಾಡ್ಕೊಡಿ. ಸಿದ್ದರಾಮಯ್ಯನವರ ಫಸ್ಟ್ ಸಾರ್ವಜನಿಕರ ಸಮಸ್ಯೆ ನೀವು ಬಗೆಹರಿಸಿ. ಫಸ್ಟ್ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಿದ್ರೆ ಇವತ್ತಿನ ಆಡಳಿತ ವ್ಯವಸ್ಥೆನೇ ಎಲ್ಲ ಅದ್ಗಟ್ಟಾಗಿ ನಮ್ಮನ್ನು ಸಾರ್ವಜನಿಕರು ಓಡಾಡುವಂಥದ್ದಲ್ಲಿ ಯಾವುದೇ ವಿಷಯದಲ್ಲಿ ನಮ್ಗೆ ಭಾರಿ ಅನುಕೂಲ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹಾಗಾಗಿ ದಯಮಾಡಿ ಎಲ್ಲೆಲ್ಲಿ ನಮ್ಮ ಓಡಾಡುವಂಥ ರಸ್ತೆಗಳು, ಸಾರ್ವಜನಿಕ ರಸ್ತೆ ಇದ್ದು ದಯಮಾಡಿ ಅದನ್ನು ಸರಿಪಡಿಸ್ಕೊಳ್ಬೇಕಂತ ನಮ್ಮ ಕೇಳೋದು. ತುಂಬ ಚೆನ್ನಾಗಿದೆ. ಸಿದ್ದರಾಮಯ್ಯ ಬಂದ ಮೇಲೆ ತುಂಬ ಡೆವಲಪ್ಮೆಂಟ್ ಮಾಡ್ತಾರೆ. ಅದಕ್ಕೆ ಉದಾಹರಣೆ ಇದೇ ರಸ್ತೆ, ಇದೇ ಇಷ್ಟೇ ಅಂತಲ್ಲ, ಇಲ್ಲಿಂದ ತಿಪ್ಪೂರು, ಹಳೆಪುರ, ಹೊಸಪುರ, ಕಾಗೇನಹಳ್ಳಿ, ಕೆಳಹಳ್ಳಿ ಬರ್ಬೇಕಾದ್ರೆ ತುಂಬ ಚೆನ್ನಾಗಿದೆ. ಇಂಥವ್ರನ್ನ ಪಡಿಬೇಕಾದ್ರೆ ನಾವು ಭಾರಿ ಪುಣ್ಯ ಮಾಡಿದ್ದೆ. ಅದರಿಂದ ಜನ್ಮ ಸಾಕು ಚೆನ್ನಾಗಿದೆ. ಸರ್, ಈಗ ಎಷ್ಟು ವರ್ಷದಿಂದ ರಸ್ತೆ ಇದೇ ಥರ ಇದೆ? ಏನು ಅನಿಸುತ್ತೆ ನೀವು ಗಾಡಿ ಓಡಿಸ್ತಾ ಇದ್ದೀರಿ? 2-3 ವರ್ಷದಿಂದ ಹಿಂದೆ ಸ್ವಲ್ಪ ಚೆನ್ನಾಗಿತ್ತು. ಈಗ ಮಳೆ ಎಲ್ಲ ಇದು ನಮ್ಮದು ರೈತರು ಇದೆಯಲ್ಲ, ಗುಂಡಿ ಬಿದ್ದಿದೆ. ಗುಂಡಿ ಬಿದ್ದ ಇದು ನೋಡೋರು ಯಾರು ಇಲ್ಲ. ಈಗ ನಾವೇ ನೋಡಿ, ನೀವು ಬರ್ತಾ ಇದ್ರಲ್ಲ ಎಷ್ಟು ಸ್ಪೀಡಲ್ಲಿ ಬರ್ತಾಯಿದೆ ನಮ್ಮ ಗಾಡಿ. ಸೆಕೆಂಡ್ ಗೇರಲ್ಲಿ ಕಡಿಯೋದು ಹೋಗಲ್ಲ. ವಾರಕ್ಕೊಂದ್ಸರಿ ವಿಲ್ ಅಲೈನ್ಮೆಂಟ್ ಬೇಕು. ನಮ್ಮದೇನೋ ವೆಹಿಕಲ್ಗಳು ಬಿಡಿ, ಎತ್ತರ ಗಾಡಿಗಳು, ದನಗಳು, ಅವು ಯಾರಿಗೂ ಹೇಳೋಕ್ಕಿಲ್ಲ, ಯಾರಿಗೂ ಕೇಳೋಕ್ಕಾಗ. ಪಾಪ ಅವ್ರ ಕಷ್ಟ ಅವಕ್ಕೆ ಯಾರಿಗೆ ಹೇಳೋಕ್ಕೆ, ಮೂಗು ಪ್ರಾಣಿಗಳು ಅನುಭವಿಸ್ತಾರೆ. ರೈತರುಗಳು ಅಷ್ಟೇ ಅನುಭವಿಸ್ತಾ ಇದ್ದಾರೆ. ಮೊನ್ನೆ ಹಿಂಗೆ ಬಂದು ಅಲ್ಲಿ ಒಂಚೂರು ಕ್ಯಾನ್ ಔಷಧಿ ಹೊಡೆಯೋಕ್ಕೆ 5-6 ಸತಿ ಬಿದ್ದೇ ಬಿಟ್ಟದ್ದು ಕೊಟ್ಟರೆ ನಾವೇ ಏನು ಮಾಡ್ತೀವಿ? ಏನು ಕೆಲಸ ಮಾಡೋದು? ಎಷ್ಟು ದಿನ ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀರಿ? ಸರ್, ನಾನು 20 ವರ್ಷದಿಂದ ಓಡಾಡ್ತಾ ಇದ್ದೀನಿ ನೋಡಿ. ಇದೇ ಸೇಲ್ಸ್ ಮ್ಯಾನು ನಾನು. 20 ವರ್ಷದಿಂದ ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ರಸ್ತೆ ಬಗ್ಗೆ? ಅಭಿಪ್ರಾಯನ ಸರ್, ಅದೇ ಈಗ ಹೇಳಿದ್ನಲ್ಲ, ಚೆನ್ನಾಗಿದ್ದು ರೋಡು. ಮಳೆ ಗುಂಡಿ ಬಿಟ್ಟು ಅರ್ಧ ಮೈಂಟೆನೆನ್ಸ್ ಇಲ್ಲ. ಈಗಂತ ಬಿಡಿ ಮೈಂಟೆನೆನ್ಸ್ ಇಲ್ಲೇ ಇಲ್ಲ. ಮತ್ತೆ ರೆಡಿ ಮಾಡಿಸ್ತಾರೆ ಅಂತ ಅನಿಸ್ತಿತ್ತ ನಿಮ್ಗೆ ಏನಾದರೂ? ಇನ್ನೂ 2.5 ವರ್ಷ ಇರಲಿ ಅಂತ ಗ್ಯಾರಂಟಿ ಇಲ್ಲ. ಈಗಿನ ಸರ್ಕಾರದ ಬಗ್ಗೆ ತಮ್ಮ ಕೈ ಮುಗಿದೆ. ಏನು ಮಾತಾಡೋಕ್ಕೆ ಪದಗಳಿಲ್ಲ. ಕೈ ಮುಗಿಬೇಕು. ಒಳ್ಳೆ ದುಡ್ಡು ಮಾಡ್ಕೊತವ್ರೆ. ಒಳ್ಳೆ ರೇಟ್ಗಳೆಲ್ಲ ಜಾಸ್ತಿ ಮಾಡವ್ರೆ. ಪೆಟ್ರೋಲ್ದು 5 ರೂಪಾಯಿ ಜಾಸ್ತಿ ಮಾಡೋದು.
ಆಗೋದಿಲ್ಲ ಸರ್. ಈ ಥರ ಆದರೆ ಗಾಡಿ ಓಡ್ಸೋಕ್ಕಾಯ್ತದ? ಹಿಂಗೆ ಆಗ್ಬಿಟ್ರೆ ಗಾಡಿ ಎಲ್ಲಿ ಓಡಾಡ್ತವೆ? ಏನು ತುಂಬ್ಕೊಂಡು ಹೋಗ್ತಿದ್ದೀರಾ ಸರ್? ರಾಗಿ ಸರ್, ಆರಾಮ್ಸೆ ರಾಗಿ ತಗೊಂಡು ಹೋಗ್ತಿದ್ದೀವಿ ನೋಡಿ, ಹೋಗೋಕ್ಕಾಯ್ತಿಲ್ಲ. ಓಕೆ, ಎಷ್ಟು ವರ್ಷದಿಂದ ರೋಡ್ ಹಿಂಗೆ ಇದೆ ಸರ್? ಸರ್ ಸುಮಾರು 10-15 ವರ್ಷದಿಂದ ಹಿಂಗೆ ಇದೆ ಸರ್. ಇದು 10 ವರ್ಷದಿಂದ 10 ವರ್ಷದಿಂದ ಹಿಂಗೆ ಇದೆ ಸರ್. ಯಾರು ಸರಿಪಡಿಸಿಲ್ವಾ ಸರ್? ಇಲ್ಲ ಸರ್, ಯಾರೂ ಮಾಡಿಲ್ಲ, ರೆಸ್ಪಾನ್ಸೇ ಮಾಡ್ತಿಲ್ಲ ಸರ್. ಈ ರೋಡ್ ಬಗ್ಗೆ ಯಾರು ತಲೆನೇ ಕೆಡ್ಸ್ಕೊಂಡಿಲ್ಲ. ಯಾರೋ ಶಾಸಕರಿಗಾಗಲಿ ಅಧಿಕಾರಿಗಳಿಗೆ ಗಮನ ಮುಟ್ಟಿಸಿದ್ದೀರಾ? ಗೊತ್ತಾ ಇದ್ರ ಬಗ್ಗೆ? ಅವ್ರು ಗೊತ್ತಿರೋಕ್ಕಿಲ್ವ ಸರ್? ಎಲ್ಲ ಪಂಚಾಯತಿಂದನೂ ಇನ್ಫಾರ್ಮ್ ಆಗಿರ್ತದೆ. ಮಾಡಬೇಕು, ಅದು ತಲೆ ಕೆಡ್ಸ್ಕೊಂಡು ಮಾಡಬೇಕು. ಏನು ಹೇಳ್ತೀರಿ ಸರ್ಕಾರಕ್ಕೆ ಇದ್ರ ಬಗ್ಗೆ? ಎಲ್ಲ ಯೋಜನೆಗಳನ್ನ ಭಾಗ್ಯಗಳನ್ನ ಕೊಟ್ಟಂಥ CM ಸಿದ್ದರಾಮಯ್ಯನವ್ರೆ, ಈಗ ನಾವು ನಿಮ್ಗೆ ಕೇಳುವಂಥದ್ದು ಇಷ್ಟೇ, ರಸ್ತೆ ಟ್ಯಾಕ್ಸು ಗೀಕ್ಸು ಅದು ಇದು ಎಲ್ಲನೂ ಕಟ್ಟಬೇಕಾಗಿರೋದನ್ನು ನಾವುಗಳು ಇವತ್ತು ಗುಂಡಿ ಮುಚ್ಚುವಂಥ ಭಾಗ್ಯನ ದಯವಿಟ್ಟು ಕೊಡಿ. ಯಾಕೆ ಗೊತ್ತಾ? ಗುಂಡಿ ಮುಚ್ಚುವ ಭಾಗ್ಯ ನಮಗೆ ಸಿಗಲಿಲ್ಲ ಅಂತಂದರೆ ರಸ್ತೆಗಳಲ್ಲಿ ಅಪಘಾತಗಳು ಹೆಚ್ಚಾಗ್ತಾ ಇದ್ದಾವೆ. ಈ ಅಪಘಾತಗಳು ಹೆಚ್ಚಾಗ್ತಾ ಇರೋದ್ರಿಂದ ಮನೇಲಿ ಅವಾಗಲೇ ಇವಾಗೆಲ್ಲ ಬೆಳೆ ಜಾಸ್ತಿ, ಅದು ಜಾಸ್ತಿ, ಗ್ಯಾಸ್ ಸಿಗ್ತಾಯಿಲ್ಲ, ಸಿಲಿಂಡರ್ ಸಿಗ್ತಾಯಿಲ್ಲ, ಬೆಳೆಗಳು ಜಾಸ್ತಿ, ಮತ್ತು ತಿನ್ನೋದಕ್ಕೆ ಈಗ ಅಷ್ಟೊಂದು ಕಷ್ಟ ಇವಾಗ. ಅಂಥದ್ರಲ್ಲಿ ಈಗ ಮಳೆ ಏನಾದರೂ ಬಂದು ಈ ಥರ ಗುಂಡಿಗಳ್ಯಾವುದು ಇದ್ಯಾವುದು ಅಂತ ಗೊತ್ತಾಗದೆ ನಮ್ಗೆ ಏನಾದರೂ ಬಿಟ್ಬಿಟ್ಟ ಅಂತಂದರೆ ನಮಗೆ ಸಾವುಗೆ ಗೀರ್ಗೆ ಯಾರೇ ಕಾರಣ ಆಗ್ತಾರೆ. ದಯವಿಟ್ಟು ಈ ಗುಂಡಿನ ಮುಚ್ಚಿಸಿ, ದಯವಿಟ್ಟು ಗುಂಡಿ ಭಾಗ್ಯ ಮುಚ್ಚುವಂಥ ಭಾಗ್ಯನ ನೀಡಿ ಅಂತೇಳಿ ನಾನು ಈ ಮೂಲಕ ನಿಮ್ಗೆ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ದಯವಿಟ್ಟು ಅಕ್ಕಪಕ್ಕದ ರಸ್ತೆಗಳಾಗಲಿ ಆ ಗುಂಡಿ, ಈಗ ಮಳೆಗಾಲ ಸ್ಟಾರ್ಟ್ ಆಯಿತು, ಈಗ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ತುಂಬ ಎಫೆಕ್ಟ್ ಇದು. ಗಾಡಿಗಳು ಗುಂಡಿಗಳ್ಯಾವುದು ಏನಾಗೋದು ಒಂದು ಗೊತ್ತಾಗಲ್ಲ ಈಗ. ಹಾಗಾಗಿ ಅಪಘಾತಕ್ಕೀಡಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಾಗೋದನ್ನು ದಯವಿಟ್ಟು ತಪ್ಪಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರೂ.